ಮೈಸೂರು ಪ್ರಾಂತ್ಯದಲ್ಲಿ ಬಹು ನಿರೀಕ್ಷಿತ ಭಾಳ ವರ್ಷಗಳ ಹೋರಾಟದ ನಂತರ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತಹ ಧೀಮಂತ ನಾಯಕರು, ದೀನ ದಲಿತರ ಕಲ್ಯಾಣಕ್ಕಾಗಿ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು, ಮೈಸೂರವರೇ ಆದಂತಹ ಡಿ ದೇವರಾಜ ಅರಸರವರ ಪ್ರತಿಮೆ ಇವತ್ತು ಜಿಲ್ಲಾಡಳಿತದ ಕಟ್ಟಡದ ಆವರಣದಲ್ಲಿ ಅನುಷ್ಠಾನಗೊಳಿಸುವಂತಹ ಕಾರ್ಯಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಕರ್ನಾಟಕದ ಏಕೀಕರಣದ ನಂತರ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣಗೊಂಡು 50ನೇ ವರ್ಷದ ಸಂಭ್ರಮಕ್ಕೆ ಕಾಲಿಟ್ಟಿರುವಂಥ ಸಂದರ್ಭದಲ್ಲಿ ದೇವರಾಜ ಅರಸರವರನ್ನು ನಾವು ನೆನಪನ್ನು ಮಾಡಿಕೊಂಡು 1973 ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸರವರು ಇವತ್ತು ಒಂದು ಅಗ್ರಸ್ಥಾನ, ಭಾಳ ದಿನಗಳ ನಂತರ ನಾವು ಮೈಸೂರಲ್ಲಿ ಅವರ ಪ್ರತಿಮೆಯನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಮುಂದಾಗಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾದೇಪ್ಪ ಅವರನ್ನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದೇವರಾಜ ಅರಸರವರು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಮರಳಿ ಅದಕ್ಕೆ ಜೀವ ತುಂಬುವಂಥ ಕೆಲಸ ಪ್ರಸ್ತುತ ಅಧಿಕಾರದಲ್ಲಿರುವಂತಹ ಅವಧಿಯಲ್ಲಿ ಅದು ಮಾಡಿದರೆ ನಿಜವಾದಂತಹ ನಾವು ಶ್ರದ್ಧಾಂಜಲಿ ಮತ್ತು ಆ ಹೆಸರಿಗೆ ಕೀರ್ತಿ ತಂದು ಕೊಡುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನು ಉಳುಮೆ ಮಾಡ್ತಿರುವಂಥವನೇ ಒಡೆಯ ಅಂತ ಹೇಳುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಬಡವರ ಕಲ್ಯಾಣಕ್ಕಾಗಿ ಕೊಟ್ಟಂತಹ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು, ಇಂಥ ಕಾರ್ಯಕ್ರಮಗಳು ಮರಳಿ ಬಂದು ಸಮಾನ ಸಮಾಜವನ್ನು ನಿರ್ಮಾಣ ಮಾಡುವಂತಹ ನಮ್ಮ ಪರಿಕಲ್ಪನೆ, ಸಂವಿಧಾನದ ಆಶಯಗಳಂತೆ ನಾವು ಮುಂಸಾಗುವಂಥದ್ದಕ್ಕೆ ಇದು ಹೆಚ್ಚೆಚ್ಚಾಗಿ ಪ್ರೇರಣೆಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಚುನಾವಣೆ ಒಂದು ವಿಚಾರ, ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೆಲ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ತೊರೆದು BJP ಸೇರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿಯೊಬ್ಬರು ಕಾಂಗ್ರೆಸ್ ತೊರೆದು BJP ಸೇರ್ತಾರೆ. ಕಮಲ್ನಾಥ್ ಕೂಡ BJPಗೆ ಹೋಗ್ತಾರೆ. ನೋಡಿ, ರಾಜಕಾರಣ ಯಾವತ್ತೂ ನಿಂತ ನೀರಲ್ಲ, ಅದು ಹರಿತಾ ಇರುತ್ತೆ. ಅಧಿಕಾರದ ದಾಹ ಇರುವಂಥವರು ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರ ಆಗುವಂಥದ್ದು ಅದು ಹೊಸದೇನಲ್ಲ. ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥವ್ರು ಕಲ್ಲು ಬಂಡೆಯಾಗಿ ನಿಲ್ತಾರೆ, ಅವ್ರಿಗೆ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಕಮಲ್ನಾಥ್ ವಿಚಾರ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ, ಅವರು ಎಲ್ಲೂ ಹೋಗ್ತಾ ಇಲ್ಲ ಅಂತ. ಹಾಗಿದ್ರೂ ಕೂಡ ರಾಜಕಾರಣದಲ್ಲಿ ಇವತ್ತು ಪಕ್ಷಾಂತರ ಆಗುವಂಥದ್ದು, ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಪಕ್ಷಾಂತರ ಆಗುವಂಥದ್ದು, ನಮ್ಮ ಚುನಾಯಿತ ಪ್ರತಿನಿಧಿಗಳ ಪಕ್ಷಾಂತರ ಕಾಯ್ದೆಗೆ ಇನ್ನಷ್ಟು ಬಿಗಿ ತರುವಂತಹ ಕಾರ್ಯಕ್ರಮಗಳು ನಾವು ನೀಡಬೇಕಾಗುತ್ತೆ. ಒಂದು ಸತಿ ಪಕ್ಷಾಂತರ ಆದಂಥವರು ಮುಂದಿನ 6 ವರ್ಷ ಯಾವುದೇ ಚುನಾವಣೆ ಅಥವಾ ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಗುರುಸ್ಕೊಳ್ಳೋಂಗಿಲ್ಲ ಅನ್ನೋದು ಮಾಡಿದ್ರೆ ಮಾತ್ರ ನಾವು ಕೆಲವು ಸಿದ್ಧಾಂತಗಳಿಗೆ ನಾವು ಪುಷ್ಟಿ ಕೊಡೋಂಗಾಗುತ್ತೆ. ಇವತ್ತು ಸೈದ್ಧಾಂತಿಕವಾದಂತಹ ಬಲಿ ಕೊಡುವಂಥದ್ದಕ್ಕೆ ರಾಜಕಾರಣಿಗಳೇ ಇವತ್ತು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರುವಂತಹ ಸಂಗತಿಗಳು ಹೆಚ್ಚಾಗ್ತಾಗುತ್ತೆ. ಒಟ್ಟಾರೆ ಪ್ರಸ್ತುತ ರಾಷ್ಟ್ರವ್ಯಾಪ್ತಿಯಲ್ಲಿರುವಂತಹ ವಾತಾವರಣ ಸ್ವಚ್ಛ ಮತ್ತು ಸ್ಪಷ್ಟ ಆಡಳಿತ ಬಯಸುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಯಾರು ಇವತ್ತು ವಿಶ್ಲೇಷಣೆ ಮಾಡಿ ಅಥವಾ ನಿನ್ನೆ ಪ್ರಧಾನಿ 400 ಸೀಟ್ಗಳನ್ನ ನಾವು ಗೆಲ್ತೀವಿ ಅಂತ ಹೇಳುವಂಥದ್ದು ಏನಾಗಿದೆ, ಬಹುಶಃ ಅದರ ವಿರುದ್ಧವಾಗಿ ಒಂದು ಸ್ವಚ್ಛ ಮತ್ತು ಸ್ಪಷ್ಟವಾದಂಥ ಆಡಳಿತ ಕೊಡುವಂತಹ ಬಣ ಮುಂದೆ ಬರುವಂಥದ್ದು ನಮ್ಮ ನಿರೀಕ್ಷೆ ಇದೆ. ಸರ್, ಇಲ್ಲಿ ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದರೆ ಈಗ ಗೆಲ್ಲುವ ಸಾಧ್ಯತೆ ಇಲ್ಲದ್ರೂ ಕೂಡ ಹಿಂದೆ ಅಭ್ಯರ್ಥಿನ ಕಣಕ್ಕಿಳಿಸಿದ್ದಾರೆ. ಅದು ಫಲಪ್ರದ ಆಗುತ್ತಾ ಅವ್ರಿಗೆ? ನೋಡಿ, ಇದರಲ್ಲಿ ಏನಾಗುತ್ತೆ, ಆ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿದಾಗ ಮತದಾರರಿದ್ದಾರೆ, ಅವರು ಏನು ಎಷ್ಟು ಮತ ಸಿಕ್ಕುತ್ತೆ ಅನ್ನೋದು ನಿರೀಕ್ಷೆ ಇರಲ್ಲ. ವಿಧಾನಸಭೆಯಿಂದ ರಾಜ್ಯಸಭೆಗೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗುವಂತಹ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಯಾರ ಮತ ಎಷ್ಟಿದೆ, ಯಾರಿಗೆ ಎಷ್ಟು ಮತಗಳು ಸಿಗ್ಬೋದು ಅನ್ನೋ ನಿರೀಕ್ಷೆ ನಾವು ಮಾಡ್ಕೋಬೋದು.
ಇಲ್ಲಿ ಮತಗಳೇ ಇಲ್ಲದೆ ಇರುವಂಥ ಪಕ್ಷ 5ನೇ ಅಭ್ಯರ್ಥಿಗೆ ಇಲ್ಲಿ ಕಣಕ್ಕಿಳಿಸಿರುವಂಥದ್ದು ನೋಡಿದ್ರೆ ಇದರಲ್ಲಿ ಈ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸ್ಕೊಳ್ಳುವಂಥದ್ದಕ್ಕೆ ಮುಂದಾಗ್ತಾ ಇದೆ. ಬಹುಶಃ ನಮ್ಮಲ್ಲಿ 138 ಜನ ಸದಸ್ಯರಿರುವಂತಹ ಕಾಂಗ್ರೆಸ್ಸು, ಯಾಕಂದರೆ 135 ಪ್ಲಸ್ 3 ಜನ ಪಕ್ಷೇತರರು ನಮಗೆ ಏನು ಬೆಂಬಲ ವ್ಯಕ್ತಪಡಿಸಿದ್ದಾರೆ, 138 ಸಂಖ್ಯೆ ಬಲ ಇರುವಂಥದ್ದು. ನಮ್ಮ 3 ಅಭ್ಯರ್ಥಿ ಗೆಲ್ಲುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕುದುರೆ ವ್ಯಾಪಾರಕ್ಕೆ ಇದು ದಾರಿ ಮಾಡ್ತಾರೆ. ಅದೇ ನಾನು ಹೇಳ್ತಾ ಇರೋದು, ಕುದುರೆ ವ್ಯಾಪಾರಕ್ಕೆ ಯಾರು ಮನಸ್ಸಲ್ಲಿ ಇಟ್ಕೊಂಡು 5ನೇ ಅಭ್ಯರ್ಥಿ ಹಾಕಿದ್ದಾರೆ, ಈ ಸಮಾಜಕ್ಕೆ ಗೊತ್ತಾಗಬೇಕು ಇಂಥವ್ರು ಯಾರು ಅಂತ.